ಹಲೋ, ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಿ ವಿಡಿಯೋನಲ್ಲಿ ಅಂತಂದರೆ, ಇವತ್ತು ಸ್ನಾನದ ಬ್ರಷ್ ಮಾಡೋದು ಹೇಗೆ, ಬಾಡಿ ವಾಶ್ ಮಾಡ್ಕೊಳ್ಳೋಕ್ಕೆ ಬ್ರಷ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಾವು ಈ ಥರ ಬ್ರಷ್ನ ತಗೊಂಡಿರ್ತೀವಿ, ಹಿಂಗೆ ದಾರ ಹಾಕ್ಬಿಟ್ಟು ಒಂದು ಟ್ಯಾಗ್ ಹಾಕ್ಬಿಟ್ಟು ಹಿಂಗೆ ಕಟ್ಟಿರ್ತಾರೆ, ಅದೆಲ್ಲ ಬಿಡಿಸ್ಕೊತಿರುತ್ತೆ. ಮಕ್ಳಿಗಂತೂ ತುಂಬಾ ಇರಿಟೇಟ್ ಆಗುತ್ತೆ ಸ್ನಾನ ಮಾಡಬೇಕಾದ್ರೆ. ಅದಕ್ಕೆ ನಾನು ಇದನ್ನು ಒಂದು ಹೊಸ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗಪ್ಪ ಅಂತಂದರೆ, ಆಟದ ಸಾಮಾನು, ಮಕ್ಕಳಿಗೆ ಆಟದ ಸಾಮಾನುಗಳು ಇರ್ತಾವಲ್ಲ, ಆ ಥರದ್ದೇ ಆಗಲಿ, ಯಾವ ಥರದ್ದೇ ಒಂದು ಕ್ಯಾಪು, ಆದರೆ ಇಲ್ಲೆಲ್ಲ ಕುಯ್ಯಬಾರ್ದು, ಚುಚ್ಚಬಾರ್ದು, ಆ ಥರ ನೈಸಾಗಿರಬೇಕು, ಚೆನ್ನಾಗಿ ಚುಚ್ಚಬಾರ್ದು, ಆ ಥರ 2 ತಗೊಳ್ಳೋದು. ಅದಕ್ಕೆ ಈ ಬೆಂಕಿಲಿ ಕಾಯಿಸ್ಬಿಟ್ಟು ದಬ್ಬಳದಲ್ಲಿ ಹಿಂಗೆ ಹೋಲ್ ಮಾಡ್ಕೊಬಿಡೋದು, 2 ಹೋಲ್ ಮಾಡ್ಕೊಳ್ಳೋದು. ಮಾಡ್ಕೊಂಡು ಈ ಥರದ್ದು ಅಂಗಡಿಗಳಲ್ಲಿ ಸಿಗುತ್ತೆ, ಈ ಥರದ್ದು ದಾರ ತಗೊಬಂದ್ಬಿಟ್ಟು ಇಷ್ಟು ಕಟ್ಕೊಂಡು, ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ತುಂಬಾ ಉಪಯೋಗ ಆಗುತ್ತೆ. ಸ್ನಾನ ಮಾಡೋಕ್ಕಂತೂ ಬೇಜಾರಾಗಲ್ಲ, ಸ್ನಾನ ಮಾಡೋಕ್ಕಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದು ಹೇಗೆ ಅಂತಂದರೆ ನೋಡಿ, ಈ ಥರ ಮಾಡಿಬಿಟ್ಟು ಇದನ್ನು ಹಿಂಗೆ ಮಾಡಿಬಿಡೋದು. ಹಿಂಗೆ ಮಾಡಿ ಇಲ್ಲಿ ಹಾಕ್ಬಿಡೋದು. ಇಲ್ಲಿ ಹಾಕಿ, ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆ ಚುಚ್ಚಿಬಿಟ್ಟು ಹಿಂಗೆ ತೆಗೆಯೋದು, ಮತ್ತು ಇಲ್ಲಿ ಚುಚ್ಚಿಬಿಟ್ಟು ಇಲ್ಲಿ ಹಾಕೋದು. ನೋಡಿ, ಇಷ್ಟೇ. ಎಷ್ಟು ಈಜಿ ಗೊತ್ತಾ? ಹಿಂಗೆ ಮಾಡಿಬಿಡೋದು. ಮತ್ತು ಇನ್ನೊಂದು ಸರಿ ಗಟ್ಟಿಯಾಗಿರ್ಬೇಕಲ್ಲ, ಹಾಗಾಗಿ ಇನ್ನೊಂದು ಸರಿ ಮಾಡಿಬಿಟ್ಟು ಎಲ್ಲ ಹುಡುಗರೇ ಆಗಲಿ, ಹೆಣ್ಮಕ್ಳೇ ಆಗಲಿ, ಗಂಡು ಮಕ್ಕಳೇ ಆಗಲಿ, ಈ ಥರ ಬ್ರಷ್ಗಳನ್ನ ಮಾಡಿಟ್ಕೊಬಿಡಿ ಮನೇಲೇ. ನೋಡಿ, ಈ ಥರ ಟೈಟಾಗಿ ಕುತ್ಕೋಬೇಕು. ಇದು ಆ ಕಡೆ ಈ ಕಡೆ ಬಿಡಿಸ್ಬಾರ್ದು. ನೋಡಿ, ಇಲ್ಲಿ ನಾವು ಹಿಂಗೆ ದಾರನ ಬಿಗಿಯಾಗಿ ಹಿಂಗೆ ಕಟ್ಬಿಡೋದು. ನೋಡಿ, ಹಿಂಗೆ ಕಟ್ಬಿಡೋದು. ಹಿಂಗೆ ಕಟ್ಬಿಟ್ಟು ಒಂದು ಮೇಲ್ಗಡೆ ಹಿಂಗೆ ಕಟ್ಬಿಡೋದು. ಹೇಗೆ ಅಂತ ಗೊತ್ತಾ? ಈ ಥರ ಕಟ್ಬಿಡೋದು. ಒಂದು ನಾನೇ ಬುದ್ಧಿ ಉಪಯೋಗಿಸ್ದೆ ಈ ಥರ ಮಾಡಬೇಕು ಅಂತ, ಅದಕ್ಕೆ ತುಂಬ ಯೂಸ್ಫುಲ್ ಆಯಿತು. ಇಲ್ಲಿ ನೋಡಿ, ಇಲ್ಲಿಗೆ ಸೋಪ್ ಹಾಕ್ಬಿಟ್ಟು ಹಿಂಗೆ ಸ್ನಾನಕ್ಕೆ ಹಿಂಗೆ ಉಪಯೋಗಿಸ್ಕೊಳ್ಳೋದು. ಆವಾಗ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು, ಬಾಡಿ ವಾಶ್ ಮಾಡ್ಕೋಬೋದು ನೀಟಾಗಿ. ಆ ಥರ ನಾನು ಈ ಬೇರೆ ಬೇರೆ ಇದರಲ್ಲಿ ಕ್ಯಾಪಲ್ಲಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಕ್ಯಾಪಲ್ಲೂ ಮಾಡ್ಕೋಬೋದು. ನಾನು 3 ಮಾಡಿದ್ದೀನಿ. ನಮ್ಮ ಮನೇಲಿ 4 ಜನ ಇದ್ದಾರೆ, ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಮಾಡಿದ್ದೀನಿ. ಇನ್ನೂ ಒಂದು ಮಾಡ್ಬೋದು. ಹಾಗಾಗಿ ಇದನ್ನು ನೋಡಿ, ಹಿಂಗೆ ಸ್ನಾನ ಮಾಡಾದ್ಮೇಲೆ ತೊಳೆದ್ಬಿಟ್ಟು ಹಿಂಗೆ ಗೋಡೆಗೆ ಹಿಂಗೆ ನೇತಾಕ್ಬಿಡೋದು, ಹಿಂಗೆ ಮೊಳೆಗೆ ನೇತಾಕ್ಬಿಡೋದು. ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದನ್ನು ನೀವು ಮಾಡ್ಕೊಳ್ಳಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಹೊಸ ಕ್ರಿಯೇಟಿವ್ ಆಗಿರೋಂಥ ವಸ್ತುಗಳನ್ನು, ಪ್ರಾಡಕ್ಟ್ಗಳನ್ನ ತಯಾರಿಸೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ವೀಡಿಯೋ ನೋಡೋದಕ್ಕೆ. ಇದನ್ನು ಮನೇಲಿ ಟ್ರೈ ಮಾಡಿ. ನೀವು ಸ್ನಾನಕ್ಕೆ ಉಪಯೋಗಿಸ್ಕೋಬೋದು ಈ ಥರ ಬ್ರಷ್ಗಳು. ಹಿಂಗೆ ಹಿಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಹಿಂಗೆ ಹಿಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೋಬೋದು, ಬೇಜಾರು ಅನ್ಸೋದೇ ಇಲ್ಲ ಸ್ನಾನ ಮಾಡಬೇಕಾದ್ರೆ. ಹಾಗಾಗಿ ತುಂಬ ಚೆನ್ನಾಗಿದೆ ಇದು, ಖುಷಿ ಆಯಿತು. ಓಕೆ, ಬಾಯ್.